ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋ ಸಂದೀಪ್ ಮುಡ್ಶಿ ಯೂಟ್ಯೂಬ್ ಚಾನಲ್. ಇವತ್ತು ವಾಟ್ಸಪ್ನಲ್ಲಿ ಒಂದು ಹೊಸ ಸೆಟ್ಟಿಂಗ್ ಇದೆ. ಈ ಸೆಟ್ಟಿಂಗ್ನ ನೋಡಿದ್ರೆ ನಿಮಗೆ ಒಂಥರ ಮೈಂಡ್ ರಿಫ್ರೆಶ್ ಆಗುತ್ತೆ. ಹೊಸ ಸೆಟ್ಟಿಂಗು ವಾಟ್ಸಪ್ ಕಡೆಯಿಂದ ರಿಲೀಸ್ ಆಗಿದೆ. ಇದು ಸೆಟ್ಟಿಂಗನ್ನು ನೀವು ಆ್ಯಕ್ಟಿವ್ ಮಾಡ್ಕೊಳ್ಳೇಬೇಕು. ಪ್ರತಿಯೊಬ್ಬ ಯೂಸರು ಈ ಸೆಟ್ಟಿಂಗ್ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು. ಈ ಸೆಟ್ಟಿಂಗು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆಲ್ ವಾಟ್ಸಪ್ ಯೂಸರ್ಸು ವಾಟ್ಸಪ್ನಲ್ಲಿ ತುಂಬಾ ಸಿಂಪಲ್ ಆಗಿರೋ ಒಂದು ಸೆಟ್ಟಿಂಗ್ ಇದೆ. ಈ ಸೆಟ್ಟಿಂಗ್ನ ನೀವು ಆನ್ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ನಿಮ್ಗೆ ಏನಪ್ಪ ಹೇಳ್ತೆ ಅಂದರೆ, ವೀಡಿಯೋನ ಫಸ್ಟಿಂದ ಕೊನೆ ತನಕ ನೋಡ್ಕೊಳ್ಳಿ. ಫಸ್ಟಿಂದ ಕೊನೆ ತನಕ ನೋಡಿದ್ರೆ ನಿಮಗೆ ವೀಡಿಯೋ ಅರ್ಥ ಆಗುತ್ತೆ. ಓಕೆನಾ? ಇವತ್ತಿನ ವೀಡಿಯೋದಲ್ಲಿ ಎಲ್ಲ ನಿಮಗೆ ತೋರಿಸ್ಕೊಡ್ತೇನೆ. ನಿಮ್ಮೊಂದು ಪ್ರೊಫೈಲ್ ಸೆಟ್ಟಿಂಗ್ ಹೇಗಿದೆ ಅಂತ. ಅಲ್ಲಿ ಒಂದು ಹೊಸ ಸೆಟ್ಟಿಂಗನ್ನು ಅಪ್ಡೇಟ್ ಮಾಡಿದರೆ 2022ರಲ್ಲಿ. ಸೊ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ನಾನು ಒಂದು ಅಕೌಂಟ್ ಇದೆ. ಅಕೌಂಟನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ. ಓಕೆ, ಅದೇ ರೀತಿ ಫೇಸ್ಬುಕ್ ಪೇಜ್ ಇದೆ, ಟ್ವಿಟರ್ ಅಕೌಂಟ್ ಇದೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೂಡ ನೀವು ಫಾಲೋ ಮಾಡ್ಕೊಳ್ಳಿ. ಓಕೆ, ಇವಾಗ ವೀಡಿಯೋನ ಫಸ್ಟ್ ಆಫ್ ಆಲ್ ವೀಡಿಯೋನ ಶುರು ಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ. ಫಸ್ಟಿಗೆ ನಿಮ್ಮ ಒಂದು ವಾಟ್ಸಪ್ಪನ್ನು ನೀವು ಓಪನ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ಓಕೆ, ವಾಟ್ಸಪ್ ಓಪನ್ ಆದಮೇಲೆ ನೀವು ನೋಡ್ಬೋದು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನಾನು ಬ್ಲರ್ ಮಾಡಿರ್ತೀನಿ, ತೋರಿಸೋ ಆಗಿರಲ್ಲ, ಬ್ಲರ್ ಮಾಡಿರ್ತೀನಿ. ಓಕೆ, ನೀವು ನೋಡ್ಕೋಬೋದು ಈ ಥರ ಇಂಟರ್ಫೇಸ್ ಬರುತ್ತೆ. ಬಂದ ತಕ್ಷಣ ಅಲ್ಲಿ ಏನಂತ ಇರುತ್ತೆ, ಅಲ್ಲಿ ಮೇಲ್ಗಡೆ 3 ಡಾಟ್ಸನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾಗ ಅಲ್ಲಿ ನಿಮಗೆ ಸೆಟ್ಟಿಂಗ್ ಅಂತ ಕೊಡುತ್ತೆ. ಕ್ಲಿಕ್ ಮಾಡ್ಕೊಂಡಾಗ ಸೆಟ್ಟಿಂಗ್ ಅಂತ ಕೊಡುತ್ತೆ. ಆ ಒಂದು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗಲ್ಲಿ ಏನಂತ ಹೇಳುತ್ತೆ, ಅಕೌಂಟು, ಪ್ರೈವೇಸಿ, ಅದು ಇದು ಡೇಟಾ ಅಂತ ತುಂಬ ಸೆಟ್ಟಿಂಗ್ಸ್ ಇರುತ್ತೆ. ಟೈಮ್ ಇದ್ದರೆ ನೋಡ್ಕೊಳ್ಳಿ. ಸೊ ಸದ್ಯಕ್ಕೆ ನಾನು ಏನೇನು ಮಾಡ್ಕೋಬೇಕು ಅದನ್ನೆಲ್ಲ ಹೇಳ್ತೀನಿ. ಓಕೆ, ಅಲ್ಲಿ ನಿಮ್ಮೊಂದು ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಅಲ್ಲಿ ನೋಡ್ಬೋದು. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಅಲ್ಲಿ ಪ್ರೊಫೈಲ್ ಅಂತ ಬರುತ್ತೆ. ಪ್ರೊಫೈಲ್ ಪಿಕ್ಚರ್ ಅಕೌಂಟ್ ಅಂತ ಹೋದ್ಮೇಲೆ ಪರ್ಸ್ನಲ್ಲು ಹಾಗೆ ಹೀಗೆ ಅಂತ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಏರೋ ಮಾರ್ಕನ್ನು ಎಲ್ಲ ತೋರಿಸ್ತಾ ಇರ್ತೀನಿ. ನಾನು ಕ್ಲಿಕ್ ಮಾಡ್ತಾ ಹೋಗಿ ಈಸಿ ಆಗಲಿ ಅಂತ ಏರೋ ಮಾರ್ಕನ್ನು ಹಾಕಿದ್ದೀನಿ. ಕ್ಲಿಕ್ ಮಾಡಿಕೊಂಡು ಆಮೇಲೆ ಅಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಂಪಾರ್ಟೆಂಟ್ಸು ಇಲ್ಲೇ ಇದೆ ನೋಡಿ. ಅಲ್ಲಿ ಏನಿದೆ ಪ್ರೊಫೈಲು, ಎವ್ರಿ1 ಮೈ ಕಾಂಟ್ಯಾಕ್ಟ್ ನೋಬಡಿ ಅಂತ ಇರುತ್ತೆ. ಎವ್ರಿಬಡಿ ಮೈ ಕಾಂಟ್ಯಾಕ್ಟು ಈ ಥರ ಎಲ್ಲ ಇರುತ್ತೆ. ಸೊ ಇದನ್ನು ನೀವು ಇಲ್ಲಿ ನೋಡ್ತಿದ್ರೆ ಇದು ಏನು ಇಂಪಾರ್ಟೆಂಟ್ ಅಂದರೆ, ಎವ್ರಿ1 ಅಂದರೆ ಇವಾಗ ಸದ್ಯಕ್ಕೆ ನಿಮ್ಮ ಹತ್ರನೂ ಅವ್ರ ನಂಬರ್ ಸೇವ್ ಇರಲ್ಲ. ಮತ್ತು ನಿಮ್ಮ ನಂಬರ್ ಅವ್ರ ಹತ್ರ ಇರುತ್ತೆ, ಬಟ್ ನಿಮ್ಮ ಕಡೆ ಸೇವ್ ಇರೋದಲ್ಲ. ಬಟ್ ಅವ್ರು ಯಾರು ಅವ್ರು ಯಾರಾದರೂ ಒಬ್ಬರು ಸೇವ್ ಮಾಡ್ಕೊಂಡ್ರು ಅಂತ ಇಟ್ಕೊಳ್ಳಿ. ಇಲ್ಲಿ ನೀವು ಡಿ ಪಿ ಇಟ್ಟಿರ್ತಾರೆ ಪ್ರೊಫೈಲ್ಗೆ. ಆ ಡಿ ಪಿಯಲ್ಲಿ ನಿಮಗೆ ಕಾಣಿಸ್ಬಿಡತ್ತೆ. ಡಿ ಪಿ ಆರ್ಗೆ ಕಾಣಿಸುತ್ತೆ. ನೀವು ಸೇವ್ ಇಟ್ಟಿರಲ್ಲ, ಮತ್ತು ಅವರು ಸೇವ್ ಇಟ್ಕೊಂಡಿರ್ತಾರೆ ನಂಬರ್ನು. ಬಟ್ ನೀವು ಅವ್ರ ನಂಬರನ್ನ ನಿಮ್ಮ ಕಡೆ ಇಟ್ಕೊಂಡ್ರೆ ಹೇಗೋ ನಿಮ್ಮ ನಂಬರ್ ಅವ್ರಿಗೆ ಸಿಕ್ಕಿರುತ್ತೆ. ಅವ್ರ ನಂಬರ್ನ ಸೇವ್ ಮಾಡ್ಕೊಂಡು ವಾಟ್ಸಪ್ ಓಪನ್ ಮಾಡಿದ್ರೆ ನಿಮ್ಮ ಡಿ ಪಿಯಲ್ಲಿ ತೋರಿಸುತ್ತೆ ಎವ್ರಿ1 ಇಟ್ಟರೆ. ಸೊ ಅದು ತೋರಿಸಬಾರ್ದು ಅಂದರೆ ಅಲ್ಲಿ ಮೈ ಕಾಂಟ್ಯಾಕ್ಟ್ ಅಂತ ಸೆಲೆಕ್ಟ್ ಇದೆ. ಅದನ್ನ ಸೆಲೆಕ್ಟ್ ಮಾಡಿದ್ರೆ ಮೈ ಕಾಂಟ್ಯಾಕ್ಟ್ ಅಂದರೆ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಇವಾಗ ಸದ್ಯಕ್ಕೆ ಈಗ ಒಂದು ನಂಬರು, ನಿಮ್ಮ ನಂಬರನ್ನು ನೀವು ಅಲ್ಲಿ ಸೇವ್ ಇಟ್ಕೊಂಡಿರ್ತಾರೆ. ಎಕ್ಸಾಂಪಲ್ ನಿಮ್ಮ ನಂಬರ್ನ ನಾನು ಸೇವ್ ಇಟ್ಕೋತೀನಿ, ಆಮೇಲೆ ನನ್ನ ನಂಬರ್ನ ನೀವು ಸೇವ್ ಇಟ್ಕೋತೀರ. ಅವಾಗ ಮಾತ್ರ ಏನಾಗುತ್ತೆ, ವಾಟ್ಸಪ್ನಲ್ಲಿ ಹೋದಾಗ ನೀವು ಒಂದು ಏನು ಡಿ ಪಿ ಇಟ್ಟಿರ್ತಾರೆ ಆ ಡಿ ಪಿಯಲ್ಲಿ ನಿಮಗೆ ತೋರಿಸುತ್ತೆ, ವಿವಿಂಗ್ ಆಗುತ್ತೆ. ಓಕೆ, ಮತ್ತು ಅಲ್ಲಿ ನೋ ಬಾಡಿ ಅಂತ ಒಂದು ಆಪ್ಷನ್ ಇದೆ. ಈ ನೋ ಬಾಡಿ ಆಪ್ಷನ್ ಏನು? ನೋ ಬಾಡಿ ಆಪ್ಷನ್ ಅಂದರೆ ಅಲ್ಲಿ ನೋ ಬಾಡಿ ಅಂತ ಸೆಲೆಕ್ಟ್ ಮಾಡಿದ್ರೆ ನೀವು ಪ್ರೊಫೈಲ್ ಫೋಟೋ ಇಟ್ಟಿರ್ತಾರೆ. ಜಾಸ್ತಿ ನೀವೇ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಂಡು ಸೆಟ್ಟಿಂಗ್ನಲ್ಲಿ ಹೋಗಿ ನೀವು ಡಿ ಪಿನ ನೋಡ್ಕೊಂಡ್ರೆ ನಿಮ್ಮ ಡಿ ಪಿ ಅಷ್ಟು ತೋರಿಸುತ್ತೆ. ನೋ ಬಾಡಿ ಅಂತ ಇಟ್ಟರೆ ಸೊ ಅದು ಯಾರಿಗೂ ತೋರಿಸಲ್ಲ. ನಂಬರ್ ಸೇವ್ ಇಟ್ಟೋರ್ಗೂ ತೋರಿಸಲ್ಲ, ನಂಬರ್ ಸೇವ್ ಇಡದೇ ಇರೋರ್ಗೂ ಅದು ತೋರಿಸ್ಕೊಡಲ್ಲ. ಈ ಒಂದು ಸೆಟ್ಟಿಂಗ್ನ ನಿಮಗೆ ಈಸಿಯಾಗಿ ತಿಳಿಸ್ಕೊಡ್ತೀವಿ. ಈ 3 ಸೆಟ್ಟಿಂಗಲ್ಲಿ ನಿಮ್ಗೆ ಯಾವುದು ಯೂಸ್ ಆಗುತ್ತೆ ಈ ಸೆಟ್ಟಿಂಗ್ನ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಟೈಮ್ ತಕ್ಕಾಗೆ. ಓಕೆ, ಇದೇ ಥರ ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಇದೇ ಥರ ವೀಡಿಯೋಸ್ ನಿಮ್ಗೆ ಬೇಕಾದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಅಂತ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ.